ಎಲ್ಲರಿಗೂ ನಮಸ್ಕಾರ. ವಂಗಿರಣ ಎಜುಕೇಷನಲ್ ಚಾನಲ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಾದರಿ ಒಂದು ಅಂಕದ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಈ ಒಂದು ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಕದ ಮಾದರಿ ಪ್ರಶ್ನೆಗಳ ಕುರಿತು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಸರಿ, ಹಾಗಾದರೆ ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಪ್ರಪ್ರಥಮ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದವರು ಯಾರು ಅನ್ನುವಂಥದ್ದು. ನೋಡಿ, ಇಲ್ಲಿ ಕೇಳುವಂಥ ಪ್ರಶ್ನೆಗಳು ಕಳೆದ TET ಪರೀಕ್ಷೆಗಳು ಹಾಗೂ CET ಪರೀಕ್ಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳಾಗಿದ್ದಾವೆ ಮತ್ತು ಸಂಭವನೀಯ ಪ್ರಶ್ನೆಗಳು ಕೂಡ ಇದ್ದಾವೆ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ, ಪ್ರಪ್ರಥಮ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದವರು ಯಾರು ಅನ್ನುವಂಥದ್ದು. ಆಪ್ಷನ್ ಸಿ ಆಲ್ಫ್ರೆಡ್ ಬೀನೆ, ಆಪ್ಷನ್ ಬಿ ಥಾರ್ನ್ಡೈಕ್, ವಿಲಿಯಂ ಸ್ಟರ್ನ್, ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಲ್ಫ್ರೆಡ್ ಬೀನೆ ಅನ್ನುವಂಥವ್ರು ಏನು ಮಾಡ್ತಾರೆ, ಇವರು 1905ರಲ್ಲಿ ಎಷ್ಟರಲ್ಲಿ 1905ರಲ್ಲಿ ಏನು ಮಾಡ್ತಾರೆ, ಈ ಒಂದು ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸ್ತಾರೆ ಅನ್ನುವಂಥ. ಇವರ ಒಂದು ದೇಶ ಯಾವುದಾಗಿದೆ ಅಂದರೆ ಫ್ರಾನ್ಸ್ ಅನ್ನುವಂಥದ್ದು ಇವರ ಒಂದು ದೇಶ ಆಗಿದೆ. ನೋಡಿ, ಇದು ಕೇಳುವಂಥ ಚಾನ್ಸಸ್ ಕೂಡ ಇರ್ಬೋದು. 1905ರಲ್ಲಿ ಪ್ರಪ್ರಥಮ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಆಲ್ಫ್ರೆಡ್ ಬೀನೆ ಅವರು ರೂಪಿಸ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಏನಿದೆ ನೋಡಿ, ಬುದ್ಧಿಶಕ್ತಿಯ ಪ್ರಕಾರಗಳು ಯಾವ್ಯಾವ ಅದಾವ. ನೋಡಿ, ಬುದ್ಧಿಶಕ್ತಿಯಲ್ಲಿ ಕಂಡುಬರುವಂಥ ಪ್ರಮುಖ ವಿಧಗಳು ಅಥವಾ ಪ್ರಕಾರಗಳು ಯಾವ್ಯಾವ ಅದಾವ. ಆಪ್ಷನ್ ಸಿ ಶಾಬ್ದಿಕ ಮತ್ತು ಅಶಾಬ್ದಿಕ ಪರೀಕ್ಷೆಗಳು, ಕಾರ್ಯಾತ್ಮಕ ಮತ್ತು ಶಾಬ್ದಿಕ ಪರೀಕ್ಷೆಗಳು, ವೈಯಕ್ತಿಕ ಮತ್ತು ಸಮೂಹ ಪರೀಕ್ಷೆಗಳು, ಡಿ ವೈಯಕ್ತಿಕ ಮತ್ತು ಕಾರ್ಯಾತ್ಮಕ ಪರೀಕ್ಷೆಗಳು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ವೈಯಕ್ತಿಕ ಮತ್ತು ಸಮೂಹ ಪರೀಕ್ಷೆಗಳು ಅನ್ನುವಂಥದ್ದು. ನಾವು ಬುದ್ಧಿಶಕ್ತಿಯಲ್ಲಿ ಎರಡು ಪ್ರಕಾರಗಳು ನೋಡ್ತೀವಿ. ಮೊದಲೇ ಇದು ವೈಯಕ್ತಿಕ ಪರೀಕ್ಷೆ ಮತ್ತು ಸಮೂಹ ಪರೀಕ್ಷೆ ಅಂತೇಳಿ. ವೈಯಕ್ತಿಕ ಬುದ್ಧಿಶಕ್ತಿಯಲ್ಲಿ ನಾವು ಮತ್ತೆ 3 ಪ್ರಕಾರಗಳನ್ನು ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು. ವೈಯಕ್ತಿಕ ಬುದ್ಧಿಶಕ್ತಿಯಲ್ಲಿ ಶಾಬ್ದಿಕ ಬುದ್ಧಿಶಕ್ತಿ, ಅಶಾಬ್ದಿಕ ಬುದ್ಧಿಶಕ್ತಿ ಮತ್ತು ಕಾರ್ಯಾತ್ಮಕ ಬುದ್ಧಿಶಕ್ತಿ ಅಂತೇಳಿ 3 ರೀತಿಯ ಪ್ರಕಾರಗಳನ್ನ ನೋಡ್ತೀವಿ. ಮತ್ತು ಸಮೂಹ ಪರೀಕ್ಷೆಗಳಲ್ಲಿ 2 ರೀತಿಯ ಪ್ರಕಾರಗಳನ್ನ ನೋಡ್ತೀವಿ ನಾವು, ಒಂದು ಶಾಬ್ದಿಕ ಮತ್ತೊಂದು ಅಶಾಬ್ದಿಕ ಅನ್ನುವಂಥದ್ದು. ಈ ರೀತಿಯಾಗಿ ಬುದ್ಧಿಶಕ್ತಿಯ ಪ್ರಕಾರಗಳು ಯಾವ ಅಂತಂದರೆ ವೈಯಕ್ತಿಕ ಮತ್ತು ಸಮೂಹ ಪರೀಕ್ಷೆಗಳು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಆಗಿದೆ. ನೋಡಿ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ಏನಿದೆ, ಮೂರನೇ ಪ್ರಶ್ನೆ, ವೈಯಕ್ತಿಕ ಬುದ್ಧಿಶಕ್ತಿಯ ಪರೀಕ್ಷೆಯ ಪ್ರಕಾರಗಳು ಯಾವ್ಯಾವ ಅದಾವ. ನೋಡಿ, ಅಂದರೆ ಇಲ್ಲಿ ನಾವು ಆಗಲೇ ನೋಡಿದ್ವಿ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ವೈಯಕ್ತಿಕ ಮತ್ತು ಸಮೂಹ ಪರೀಕ್ಷೆಗಳು, ಮತ್ತು ಈ ವೈಯಕ್ತಿಕ ಬುದ್ಧಿಶಕ್ತಿಯಲ್ಲಿ ಕಂಡುಬರುವ ಪ್ರಕಾರಗಳು ಯಾವ್ಯಾವ ಅದಾವ. ಆಪ್ಷನ್ ಸಿ ಶಾಬ್ದಿಕ ಪರೀಕ್ಷೆ, ಅಶಾಬ್ದಿಕ ಪರೀಕ್ಷೆ, ಕಾರ್ಯಾತ್ಮಕ ಪರೀಕ್ಷೆ, ಡಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಉತ್ತರ ಯಾವುದು ಅಂತಂದರೆ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ವೈಯಕ್ತಿಕ ಬುದ್ಧಿಶಕ್ತಿಯಲ್ಲಿ ನಾವು 3 ರೀತಿಯ ಪ್ರಕಾರಗಳು ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ ಏನಿದೆ ನೋಡಿ, ಅಲೆಕ್ಸಾಂಡರ್ ಅವರ ಪಾಸ್ ಅಲಾಂಗ್ ಪರೀಕ್ಷೆಯು ಯಾವ ಪರೀಕ್ಷೆಯ ಉದಾಹರಣೆಗೆ ಸಂಬಂಧಿಸಿದೆ. ನೋಡಿ, ಅಲೆಕ್ಸಾಂಡರ್ ಅವರ ರೂಪಿಸಿದಂಥ ಪಾಸ್ ಅಲಾಂಗ್ ಪರೀಕ್ಷೆಯು ಯಾವ ಒಂದು ಪರೀಕ್ಷೆಗೆ ಉದಾಹರಣೆಯಾಗಿದೆ. ಶಾಬ್ದಿಕ ಪರೀಕ್ಷೆ ಅಥವಾ ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆ, ಕಾರ್ಯಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆ, ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಸಿ ಕಾರ್ಯಾತ್ಮಕ ಪರೀಕ್ಷೆ ಅನ್ನುವಂಥದ್ದು. ಅಲೆಕ್ಸಾಂಡರ್ ಅವರ ಅಲಾಂಗ್ ಪರೀಕ್ಷೆಯು ಕಾರ್ಯಾತ್ಮಕ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಿರುವಂತಹ ಪರೀಕ್ಷೆ ಆಗಿದೆ. ನೋಡಿ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯಾವ ಬುದ್ಧಿಶಕ್ತಿ ಪರೀಕ್ಷೆಯು ಏಕಕಾಲದಲ್ಲಿ ಅನೇಕ ವ್ಯಕ್ತಿಗಳಿಗೆ ನೀಡಬಹುದು ಅನ್ನುವಂಥದ್ದು. ಆಪ್ಷನ್ ಸಿ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ, ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ, ಆಪ್ಷನ್ ಸಿ ಮೇಲಿನ 2 ಸರಿ, ಆಪ್ಷನ್ಸ್ ಡಿ ಮೇಲಿನ 2 ತಪ್ಪು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ. ನೋಡಿ, ಸಮೂಹ ಅಂತಂದರೆ ಹೆಚ್ಚು ಜನರಿರುವಂಥದ್ದು. ಆ ಒಂದು ಕಾರಣದಿಂದ ಒಂದು ಸುಲಭವಾಗಿ ನಾವು ಇದನ್ನು ಪತ್ತೆ ಹಚ್ಚಬಹುದು ಅನ್ನುವಂಥದ್ದು. ಅನೇಕ ವ್ಯಕ್ತಿಗಳಿಗೆ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ ಕೈಗೊಳ್ಬೋದು. ವೈಯಕ್ತಿಕ ಬುದ್ಧಿಶಕ್ತಿ ಒಂದು ಸಮಯದಲ್ಲಿ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ನಾವು ಅದನ್ನು ಕೈಗೊಳ್ತೀವಿ ಅನ್ನುವಂಥದ್ದು. ಯಾವುದು ವೈಯಕ್ತಿಕ ಬುದ್ಧಿಶಕ್ತಿ ಅನ್ನುವಂಥದ್ದು. ಸಮೂಹ ಬುದ್ಧಿಶಕ್ತಿಯನ್ನು ನಾವು ಏಕಕಾಲದಲ್ಲಿ ಅನೇಕ ವ್ಯಕ್ತಿಗಳಿಗೆ ಕೈಗೊಳ್ಬಹುದು ಅನ್ನುವಂಥದ್ದು ಅಥವಾ ನೀಡಬಹುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಸ್ಟ್ಯಾನ್ಫೋರ್ಡ್ ಬೀನೆ ಪರೀಕ್ಷೆ, ಬಾಟಿಯಾರ್ ಅವರ ಬುದ್ಧಿಶಕ್ತಿ ಮಾಪನ, ವೆಸ್ಲರ್ ಅವರ ಬುದ್ಧಿಶಕ್ತಿ ಮಾಪನ ಇವು ಯಾವ ಪರೀಕ್ಷೆಯ ಉದಾಹರಣೆಗಳಾಗಿವೆ ಅನ್ನುವಂಥದ್ದು. ಆಪ್ಷನ್ ಸಿ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ, ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ, ಮೇಲಿನ 2 ಸರಿ, ಆಪ್ಷನ್ಸ್ ಡಿ ಮೇಲಿನ 2 ತಪ್ಪು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಂದರೆ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ ಆಗಿದೆ. ನೋಡಿ, ಇದು ನಾವು ಇಲ್ಲಿ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ನಾವು ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ
ಇವುಗಳನ್ನು ನಾವಿಲ್ಲಿ ಕೊಡ್ತೀವಿ ಅನ್ನುವಂಥದ್ದು. ಯಾಕಂತಂದರೆ ಸ್ಟ್ಯಾನ್ಫೋರ್ಡ್ ಬಿನ ಪರೀಕ್ಷೆ, ಬಾಟಿಯರ್ ಅವರ ಬುದ್ಧಿಶಕ್ತಿ ಪರೀಕ್ಷೆ, ವೆಸ್ಲರ್ ಅವರ ಬುದ್ಧಿಶಕ್ತಿ ನಾವು ಒಂದು ಸಮಯದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಕೈಗೊಳ್ಳುವಂತಹ ಪರೀಕ್ಷೆಗಳಾಗಿವೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಶ್ರವಣ ದೋಷ ಮತ್ತು ವಾಕ್ ದೋಷವುಳ್ಳ ಮಕ್ಕಳಿಗೆ ಉಪಯುಕ್ತವಾದ ಬುದ್ಧಿಶಕ್ತಿ ಪರೀಕ್ಷೆಗಳು ಯಾವುವು ಅದಾವ ನೋಡಿ. ಆಪ್ಷನ್ಸ್ ಎ ಶಾಬ್ದಿಕ ಪರೀಕ್ಷೆಗಳು, ಅಶಾಬ್ದಿಕ ಪರೀಕ್ಷೆಗಳು, ಕಾರ್ಯಾತ್ಮಕ ಪರೀಕ್ಷೆಗಳು, ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಅನ್ನುವಂಥದ್ದು. ಯಾಕಂತಂದರೆ ಇಲ್ಲಿ ಚಟುವಟಿಕೆಗಳ ಮೂಲಕ ನಾವಿಲ್ಲಿ ಕಾರ್ಯಾತ್ಮಕ ಪರೀಕ್ಷೆಗಳ ಮೂಲಕ ಶ್ರವಣ ದೋಷವುಳ್ಳ ಮಕ್ಕಳಿಗೆ ನಾವು ಇವುಗಳನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂದರೆ ಕಾರ್ಯಾತ್ಮಕ ಪರೀಕ್ಷೆಗಳು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿ ಪ್ರಮಾಣಬದ್ಧಗೊಳಿಸಿದವರು ಯಾರು ಅನ್ನುವಂಥದ್ದು. ಆಪ್ಷನ್ಸ್ ಎ ಅಲ್ಫ್ರೆಡ್ ಬೀನೆ, ಆಪ್ಷನ್ಸ್ ಬಿ ಡಾಕ್ಟರ್ ಜಿ.ಸಿ. ಹೌಜಾ, ಆಪ್ಷನ್ ಸಿ ವೆಸ್ಲರ್, ಅಲೆಕ್ಸಾಂಡರ್ ಪಾಸ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂದರೆ ಡಾಕ್ಟರ್ ಜಿ.ಸಿ. ಹೌಜಾ ಅನ್ನುವಂಥವ್ರು ಏನು ಮಾಡ್ತಾರೆ, ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಪ್ರಮಾಣಬದ್ಧಗೊಳಿಸ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯಾವ ಮಾದರಿಯ ಪರೀಕ್ಷೆಗಳು ವ್ಯಕ್ತಿಯ ತಕ್ಷಣದ ವೀಕ್ಷಣಾ ಸಾಮರ್ಥ್ಯ ಮತ್ತು ಆಲೋಚನಾ ಸಾಮರ್ಥ್ಯಗಳನ್ನು ಅಳೆಯುತ್ತವೆ ಅನ್ನುವಂಥದ್ದು. ಆಪ್ಷನ್ಸ್ ಎ ಶಾಬ್ದಿಕ ಪರೀಕ್ಷೆ, ಕಾರ್ಯಾತ್ಮಕ ಪರೀಕ್ಷೆ, ಅಶಾಬ್ದಿಕ ಪರೀಕ್ಷೆ, ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಸಿ ಅಶಾಬ್ದಿಕ ಪರೀಕ್ಷೆಗಳು ಏನು ಮಾಡ್ತವೆ, ವ್ಯಕ್ತಿಯಲ್ಲಿ ಕಂಡುಬರುವಂತಹ ವೀಕ್ಷಣಾ ಸಾಮರ್ಥ್ಯ ಮತ್ತು ಆಲೋಚನಾ ಸಾಮರ್ಥ್ಯಗಳನ್ನು ನೀವು ಅಳೆಯುತ್ತವೆ ಅನ್ನುವಂಥದ್ದು. ಶಾಬ್ದಿಕ ಪರೀಕ್ಷೆಗಳು ಏನು ಮಾಡ್ತಾವೆ ಅಂತಂದರೆ ಆ ಪರೀಕ್ಷೆಗಳಲ್ಲಿ ಸಮಾನಾರ್ಥಕ ಪದಗಳನ್ನು ಕೊಡ್ತೀವಿ, ವಿರುದ್ಧಾರ್ಥಕ ಪದಗಳನ್ನು ಕೊಡ್ತೀವಿ ಮತ್ತು ವಾಕ್ಯ ಪೂರೈಕೆಯ ಅಂಶಗಳನ್ನು ಕೂಡ ನಾವಲ್ಲಿ ಕಂಡುಹಿಡಿತೀವಿ ಅನ್ನುವಂಥದ್ದು. ಅಶಾಬ್ದಿಕ ಪರೀಕ್ಷೆಗಳಲ್ಲಿ ಶ್ರವಣ ದೋಷ ಮತ್ತು ವಾಕ್ದೋಷವುಳ್ಳ ಮಕ್ಕಳಿಗೆ ಕೈಗೊಳ್ಳುವಂತಹ ಪರೀಕ್ಷೆಗಳಾಗಿವೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಅಶಾಬ್ದಿಕ ಪರೀಕ್ಷೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, SPTM ವಿಸ್ತರಣಾ ರೂಪ ಏನು ಅನ್ನುವಂಥದ್ದು. ನೋಡಿ, ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿದೆ, ಕೇಳುವಂತಹ ಚಾನ್ಸಸ್ ಇದೆ ನೋಡಿ. ಆಪ್ಷನ್ಸ್ ಎ ಸ್ಟ್ಯಾಂಡರ್ಡ್ ಪ್ರೋಗ್ರೆಸಿವ್ ಮೆಂಟಲ್ ಟೆಸ್ಟ್, ಸ್ಟ್ಯಾಂಡರ್ಡ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ ಟೆಸ್ಟ್, ಆಪ್ಷನ್ ಸಿ ಸ್ಟೂಡೆಂಟ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ ಟೆಸ್ಟ್, ಆಪ್ಷನ್ಸ್ ಡಿ ಸ್ಕೂಲ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ ಟೆಸ್ಟ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಸ್ಟ್ಯಾಂಡರ್ಡ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ ಪರೀಕ್ಷೆ ಅನ್ನುವಂಥದ್ದು. ಇದನ್ನು ರೂಪಿಸಿದವರು ಯಾರು ಅಂತಂದರೆ ಜೆ.ಸಿ. ರೇವನ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಈ ಒಂದು ಟೆಸ್ಟನ್ನು ಏನು ಮಾಡ್ತಾನೆ, ಕಂಡಿಡ್ತಾನೆ ಅಥವಾ ರೂಪಿಸ್ತಾನೆ ಅನ್ನುವಂಥದ್ದು. ಯಾರು, ಜೆ.ಸಿ. ರೇವನ್ ಅನ್ನುವಂಥ ಒಬ್ಬ ಇಂಗ್ಲೆಂಡ್ ದೇಶದಾತ. ಈತನ ದೇಶ ಯಾವುದು ಅಂತಂದರೆ ಇಂಗ್ಲೆಂಡ್ ದೇಶದಾತ. ಈತ ಏನು ಮಾಡ್ತಾನೆ, ಈ ಸ್ಟ್ಯಾಂಡರ್ಡ್ ಪ್ರೋಗ್ರೆಸಿವ್ ಟೆಸ್ಟ್ ಅನ್ನುವಂಥದ್ದು ಈತ ರೂಪಿಸ್ತಾನೆ ಅನ್ನುವಂಥದ್ದು. ಇದು ಒಂದು ಬುದ್ಧಿಶಕ್ತಿಯ ಪರೀಕ್ಷೆಯಾಗಿದೆ ಅನ್ನುವಂಥದ್ದು ಕೂಡ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 11ನೇ ಪ್ರಶ್ನೆ ಏನಿದೆ, ಶಾಲಾ ಮಕ್ಕಳಿಗೆ ಮತ್ತು ಅನಕ್ಷರಸ್ಥರಿಗೆ ನೀಡಬಹುದಾದ ಕಾರ್ಯನಿರ್ವಹಣಾ ಪರೀಕ್ಷೆಗಳನ್ನು ರೂಪಿಸಿ ಪ್ರಮಾಣಬದ್ಧಗೊಳಿಸಿದವರು ಡ್ಯಾಶ್ ಅನ್ನುವಂಥ ಯಾರು ನೋಡಿ. ಶಾಲಾ ಮಕ್ಕಳಿಗೆ ಮತ್ತು ಅನಕ್ಷರಸ್ಥರಿಗೆ ನೀಡಬಹುದಾದ ಕಾರ್ಯನಿರ್ವಹಣಾ ಪರೀಕ್ಷೆಗಳನ್ನು ಯಾರು ರೂಪುಗೊಳಿಸಿದ್ದಾರೆ ಅಂತಂದರೆ ಆಪ್ಷನ್ಸ್ ಎ ಡಾಕ್ಟರ್ ಚಂದ್ರಮೋಹನ್ ಭಾಟಿಯಾ, ಆಪ್ಷನ್ಸ್ ಬಿ ವೆಸ್ಲರ್, ಆಪ್ಷನ್ ಸಿ ಅಲೆಕ್ಸಾಂಡರ್ ಪಾಸ್ ಅಲಾಂಗ್, ಆಪ್ಷನ್ಸ್ ಡಿ ಜೆ.ಸಿ. ರೇವನ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಡಾಕ್ಟರ್ ಚಂದ್ರಮೋಹನ್ ಭಾಟಿಯಾ. ಆಪ್ಷನ್ ಸಿ ಚಂದ್ರಮೋಹನ್ ಭಾಟಿಯಾ ಅವರು ಏನು ಮಾಡ್ತಾರೆ, ಈ ಒಂದು ಪರೀಕ್ಷೆಗಳನ್ನು ರೂಪಿಸ್ತಾರೆ. ಈ ಒಂದು ಪರೀಕ್ಷೆಯಲ್ಲಿ 5 ಉಪಪರೀಕ್ಷೆಗಳನ್ನು ಇದು ಒಳಗೊಂಡಿದೆ ನೋಡಿ. ಎಷ್ಟು 5 ಉಪಪರೀಕ್ಷೆಗಳನ್ನು ಇದು ಒಳಗೊಂಡಿದೆ. ಯಾವ್ಯಾವ ಅನ್ನುವಂಥದ್ದು, ಕೋಹರ್ ಅವರ ಬ್ಲಾಕ್ ಡಿಸೈನ್ ಪರೀಕ್ಷೆ 1ನೇದು, ಕೋಹರ್ ಅವರ ಬ್ಲಾಕ್ ಡಿಸೈನ್ ಪರೀಕ್ಷೆ. 2ನೇದಾಗಿ ಅಲೆಕ್ಸಾಂಡರ್ ಅವರ ಪಾಸ್ ಅಲಾಂಗ್ ಪರೀಕ್ಷೆ. 3ನೇದಾಗಿ ವಿನ್ಯಾಸ ಚಿತ್ರಣ ಪರೀಕ್ಷೆ. 4ನೇದಾಗಿ ತತ್ಕ್ಷಣದ ಸ್ಮೃತಿ ಪರೀಕ್ಷೆ. 5ನೇದಾಗಿ ಚಿತ್ರ ಪೂರೈಕೆ ಪರೀಕ್ಷೆ. ಈ ರೀತಿಯಾಗಿ 5 ರೀತಿಯ ಉಪಪರೀಕ್ಷೆಗಳನ್ನು ಇದು ಕಾರ್ಯನಿರ್ವಹಣಾ ಪರೀಕ್ಷೆ ಒಳಗೊಂಡಿದೆ. ಇದನ್ನು ರೂಪುಗೊಳಿಸಿದವರು ಡಾಕ್ಟರ್ ಚಂದ್ರಮೋಹನ್ ಭಾಟಿಯಾರವರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ತನ್ನ ಹಾಗೂ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಇತರರ ಭಾವನೆಗಳಿಗೆ ಸ್ಪಂದಿಸುವ ಹಾಗೂ ರಚನಾತ್ಮಕವಾಗಿ ವರ್ತಿಸುವ ಸಾಮರ್ಥ್ಯವನ್ನು ಬೆಳೆಸಬೇಕಾಗಿದೆ.
ಇದನ್ನೇ ಡ್ಯಾಶ್ ಎನ್ನುವರು. ಇದಕ್ಕೇನಂತೀವಿ ಅನ್ನುವಂಥದ್ದು ಆಪ್ಷನ್ ಸಿ ಭಾವನಾತ್ಮಕ ಬುದ್ಧಿಶಕ್ತಿ, ಸಂವೇಗಾತ್ಮಕ ಬುದ್ಧಿಶಕ್ತಿ, ಪರಿಮಾಣ ಬುದ್ಧಿಶಕ್ತಿ, ಮಾನಸಿಕ ಬುದ್ಧಿಶಕ್ತಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಅನ್ನುವಂಥದ್ದು. ಆಪ್ಷನ್ಸ್ ಬಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಂವೇಗಾತ್ಮಕ ಬುದ್ಧಿಶಕ್ತಿ ಪರಿಕಲ್ಪನೆಯನ್ನು ಬಳಕೆಗೆ ತಂದವರು ಯಾರು ಅನ್ನುವಂಥದ್ದು. ನೋಡಿ, ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಯಾರು ಬಳಕೆಗೆ ತಂದರು? ಆಪ್ಷನ್ ಸಿ ಆಲ್ಫ್ರೆಡ್ ಬೀನೆ, ಜಾನ್ ಮೇಯರ್. ಆಪ್ಷನ್ ಸಿ ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೈ. ಆಪ್ಷನ್ಸ್ ಡಿ ಅಬ್ರಹಂ ಮಾಸ್ಲೋ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೈಯರು ಏನು ಮಾಡ್ತಾರೆ 1990ರಲ್ಲಿ 1990ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಸಂವೇಗಾತ್ಮಕ ಬುದ್ಧಿಶಕ್ತಿ ಪರಿಕಲ್ಪನೆಯನ್ನು ಬಳಕೆಗೆ ತರ್ತಾರೆ. ನೋಡಿ, ಇದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಹೆಚ್ಚು ಪ್ರಚುರಗೊಳಿಸಿದವರು ಯಾರು ಅನ್ನುವಂಥದ್ದು. ಆಪ್ಷನ್ ಸಿ ಜಾನ್ ಮೇಯರ್, ಆಪ್ಷನ್ಸ್ ಬಿ ಆಲ್ಫ್ರೆಡ್ ಬೀನೆ, ಆಪ್ಷನ್ ಸಿ ಪೀಟರ್ ಸಾಲೋವೈ, ಆಪ್ಷನ್ಸ್ ಡಿ ಡೇನಿಯಲ್ ಗೋಲ್ಮನ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಡೇನಿಯಲ್ ಗೋಲ್ಮನ್ ಅನ್ನುವಂಥವ್ರು ಏನು ಮಾಡ್ತಾರೆ 1995ರಲ್ಲಿ 1995ರಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಎಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿ ಆ ಕೃತಿಯ ಮೂಲಕ ಅವ್ರೇನು ಮಾಡ್ತಾರೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಅನ್ನುವಂಥದ್ದು ಪ್ರಚಾರವನ್ನು ಗೊಳಿಸ್ತಾರೆ ಅನ್ನುವಂಥ ಮೊಟ್ಟ ಮೊದಲ ಬಾರಿಗೆ ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೈ ಅವರು ಇದನ್ನು ಬಳಕೆಗೆ ತರ್ತಾರೆ. ಅದನ್ನು ಬಳಕೆಗೆ ತಂದ ನಂತರ 1995ರಲ್ಲಿ ಡೇನಿಯಲ್ ಗೋಲ್ಮನ್ ಅವರು ಹೆಚ್ಚು ಪ್ರಚಾರಗೊಳಿಸ್ತಾರೆ. ಇವ್ರು ಬರೆದಂಥ ಕೃತಿ ಯಾವುದು ಅಂತಂದರೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನುವಂಥ ಕೃತಿಯನ್ನು ಇವರು ರಚನೆ ಮಾಡ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ ಏನಿದೆ ನೋಡಿ, ಸೃಜನಶೀಲ ಚಿಂತನೆಯಲ್ಲಿ ಕಂಡುಬರುವ ಹಂತಗಳಲ್ಲಿ ಯಾವುದು ಅಲ್ಲ ಅನ್ನುವಂಥದ್ದು. ಆಪ್ಷನ್ಸ್ ಎ ಸಿದ್ಧತೆಯ ಹಂತ, ಸುಪ್ತತೆಯ ಹಂತ, ಆಪ್ಷನ್ ಸಿ ಅಂತಃಸ್ಫುರಣೆ ಹಂತ ಅಥವಾ ಸ್ಫೂರ್ತಿಯ ಹಂತ, ಆಪ್ಷನ್ಸ್ ಡಿ ಸಮರ್ಥನೆಯ ಹಂತ, ಆಪ್ಷನ್ ಸಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ನೋಡಿ, ಪ್ರಶ್ನೆ ಈ ರೀತಿ ಕೂಡ ಆಗುವಂಥ ಚಾನ್ಸಸ್ ಇದೆ. ಯಾಕಂತಂದರೆ ಅಲ್ಲ ಅಂತ ಕೇಳಿ ಮೇಲಿನ ಎಲ್ಲವೂ ಸರಿ ಅಂತೇಳಿ ಕೂಡ ಕೇಳ್ತಾರೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಮೇಲಿನ ಎಲ್ಲವೂ ಸರಿ. ಈ 4 ಹಂತಗಳು ಸೃಜನಶೀಲತೆಯ ಚಿಂತನೆಯಲ್ಲಿ ಕಂಡುಬರುವಂತಹ 4 ಹಂತಗಳಾಗಿವೆ. ನೋಡಿ, ನಾವೇನು ಮಾಡ್ತೀವಿ, ಅಲ್ಲ ಅಂದ ತಕ್ಷಣ ಆಪ್ಷನ್ಸ್ 4ರಲ್ಲಿ ಏನು ಮಾಡ್ತೀವಿ, ಇದು ಅಲ್ಲ ಅಂತ ಕೇಳಿದ್ದಾರೆ ಅಂದ್ಕೊಂಡು ಯಾವುದಾದ್ರೂ ಒಂದಕ್ಕೆ ನಾವು ಹಾಕುವಂತಹ ಸಂಭವ ಹೆಚ್ಚಿರುತ್ತೆ. ನೋಡಿ, ಆ ಒಂದು ಕಾರಣದಿಂದ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ, 16ನೇ ಪ್ರಶ್ನೆ, ಮೆದುಳನ್ನು ಕಾರ್ಯಪಟುತ್ವಗೊಳಿಸುವ ತಂತ್ರವು ಡ್ಯಾಶನ್ನು ಅಭಿವೃದ್ಧಿಗೊಳಿಸುವ ಕ್ರಮವಾಗಿದೆ. ಆಪ್ಷನ್ ಸಿ ಬುದ್ಧಿಶಕ್ತಿ, ಸೃಜನಶೀಲತೆ, ಆಪ್ಷನ್ ಸಿ ಜ್ಞಾನ, ಆಪ್ಷನ್ಸ್ ಡಿ ಸಾಮಾಜೀಕರಣ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಸೃಜನಶೀಲತೆ ಏನು ಮಾಡ್ತೀವಿ, ಮೆದುಳನ್ನು ಕಾರ್ಯಪಟುತ್ವಗೊಳಿಸುವ ತಂತ್ರ ಸೃಜನಶೀಲತೆಯನ್ನು ಅಭಿವೃದ್ಧಿಗೊಳಿಸುವ ಒಂದು ಕ್ರಮವಾಗಿದೆ ಅನ್ನುವಂಥದ್ದು. ಇದನ್ನು ಮೊದಲು ಬಳಸಿದವರು ಯಾರು ಅಂತಂದರೆ ಅಲೆಕ್ಸ್, ಇದನ್ನು ಮೊಟ್ಟ ಮೊದಲಿಗೆ ಬಳಕೆ ಮಾಡಿದವರು ಅಲೆಕ್ಸ್ ಆಸ್ಬರ್ನ್ ಅನ್ನುವಂಥವ್ರು ಏನು ಮಾಡ್ತಾರೆ, ಇದ ಒಂದು ಮೆದುಳಿನ ಕಾರ್ಯಪಟುತ್ವ ತಂತ್ರವನ್ನು ಮೊದಲ ಬಾರಿಗೆ ಅವರು ಬಳಸ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಲವು ವ್ಯಕ್ತಿಗಳಲ್ಲಿ ಇತರರಿಗಿಂತ ವೃತ್ತಿಯಲ್ಲಿ ಬೇಗನೆ ಕಲಿಯುವ ಮತ್ತು ಯಶಸ್ಸನ್ನು ಗಳಿಸುವ ಸಾಮರ್ಥ್ಯ ಕಂಡುಬರುತ್ತದೆ. ಈ ಗುಣಕ್ಕೆ ಡ್ಯಾಶ್ ಎನ್ನುವರು ಅನ್ನುವಂಥದ್ದು. ಆಪ್ಷನ್ಸ್ ಎ ಅಭಿಕ್ಷಮತೆ, ಸೃಜನಶೀಲತೆ, ಆಸಕ್ತಿ, ಮನಧೋರಣೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಎ ಅಭಿಕ್ಷಮತೆ ಅನ್ನುವಂಥದ್ದು. ನೋಡಿ, ಯಾವ ರೀತಿ ಅಂತಂದರೆ ಎ ಮತ್ತು ಬಿ ಅನ್ನುವಂಥ ಇಬ್ಬರು ವಿದ್ಯಾರ್ಥಿಗಳು ಬುದ್ಧಿಮಟ್ಟದಲ್ಲಿ ಸಮನಾಗಿದ್ರೂ ಕೂಡ ಅವ್ರೇನು ಮಾಡ್ತಾರೆ, ಯಾವುದಾದ್ರೂ ಒಂದು ಸಮಾಜ ವಿಜ್ಞಾನದಲ್ಲಿ ಬರುವಂಥ ಒಂದು ಮ್ಯಾಪನ್ನು ಇಳಿಸುವಾಗ ಎ ಅನ್ನುವಂಥ ಒಬ್ಬ ಹುಡುಗ ಏನು ಮಾಡ್ತಾನೆ, ಭಾಳಷ್ಟು ಪ್ರಾಕ್ಟೀಸ್ ಮಾಡಿ ಏನು ಮಾಡ್ತಾನೆ, ಅದರಲ್ಲಿ ಪ್ರಭುತ್ವ ಸಾಧಿಸ್ತಾನೆ. ಈತ ಏನು ಮಾಡ್ತಾನೆ, ಆ ಒಂದು ಇನ್ನೂ ಪ್ರಯತ್ನ ಮಾಡಿದ್ರೂ ಕೂಡ ಅವನಿಗೆ ಸರಿಯಾದ ಕ್ರಮದಲ್ಲಿ ಆ ಒಂದು ಭಾರತದ ಒಂದು ನಕಾಶೆಯನ್ನು ಇಳಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಈ ಒಂದು ರೀತಿಯಲ್ಲಿ ವ್ಯಕ್ತಿಗಳಲ್ಲಿ ಕಂಡುಬರುವಂತಹ ಒಂದು ಸಾಮರ್ಥ್ಯ ನಾವೇನು ಕರಿತೀವಿ ಅಂದರೆ ಅಭಿಕ್ಷಮತೆ ಅನ್ನುವಂಥದ್ದು ನಾವಿಲ್ಲಿ
ಕಾಣ್ತೀವಿ ಅನ್ನುವಂಥದ್ದು. ಅದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಆಪ್ಷನ್ ಸಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಭಿಕ್ಷಮತೆ ಎನ್ನುವುದು ವ್ಯಕ್ತಿ ಹೊಂದಿರುವ ಆಂತರಿಕ ಸಾಮರ್ಥ್ಯಗಳ ಸೂಚಕವಾಗಿದೆ. ಈ ಹೇಳಿಕೆ ಯಾರು ಕೊಟ್ಟಿರುವಂಥದ್ದು? ಆಪ್ಷನ್ ಸಿ ಟ್ರಾಕ್ಸ್ಲರ್, ಆಲ್ಫ್ರೆಡ್ ಬೀನೆ, ತಾರಂಡೈಕ್. ಆಪ್ಷನ್ಸ್ ಡಿ ಬೀಯಿಂಗ್ ಹ್ಯಾಮ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಬೀಯಿಂಗ್ ಹ್ಯಾಮ್ ಅನ್ನುವಂಥದ್ದು. ಕಳೆದ TETಗಳಲ್ಲಿ ಈ ರೀತಿಯ ಒಂದು ಹೇಳಿಕೆ ಪ್ರಶ್ನೆಗಳು ಕೂಡ ಕೇಳಿದ್ದಾರೆ. ಆ ಒಂದು ಕಾರಣದಿಂದ ಈ ರೀತಿಯ ಹೇಳಿಕೆ ಪ್ರಶ್ನೆಗಳನ್ನು ಕೂಡ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಡಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬೋಧನಾ ಕಲಿಕಾ ಪ್ರಕ್ರಿಯೆಯ ಮೂಲ ಪ್ರೇರಕ ಅಂಶ ಯಾವುದು ಅನ್ನುವಂಥದ್ದು? ಆಪ್ಷನ್ ಸಿ ಆಸಕ್ತಿ, ಮನೋಧೋರಣೆ. ಆಪ್ಷನ್ ಸಿ ಜ್ಞಾನ, ಅನುಭವ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂದರೆ ಆಸಕ್ತಿ ಅನ್ನುವಂಥದ್ದು. ಬೋಧನೆ ಕಲಿಕೆ ಮಾಡಬೇಕಾಗಿತ್ತಪ್ಪ ಅಂದರೆ ಮಕ್ಕಳಲ್ಲಿ ಆಸಕ್ತಿ ಅನ್ನುವಂಥದ್ದು ಇರಬೇಕು. ಆಸಕ್ತಿಯನ್ನು ನಾವೇನು ಕರಿತೀವಿ? ಅವಧಾನದ ತಾಯಿ ಅಂತೇಳಿ ಕೂಡ ನಾವು ಕರಿತೀವಿ ಅನ್ನುವಂಥದ್ದು. ಈ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಮುಖ್ಯವಾಗಿರುವಂಥ ಪ್ರೇರಕ ಅಂಶ ಯಾವುದು ಅಂತಂದರೆ ಅದು ಮಗುವಿನ ಆಸಕ್ತಿ ಅನ್ನುವಂಥದ್ದು ಆಗುತ್ತೆ ನೋಡಿ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಸಕ್ತಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಡೆಟ್ರಾಯಿಟ್ ಕರ್ಣಿಕ ಪರೀಕ್ಷೆಯು ಡ್ಯಾಶನ್ನು ಪರೀಕ್ಷಿಸುವ ಪರೀಕ್ಷೆಯಾಗಿದೆ. ನೋಡಿ, ಡೆಟ್ರಾಯಿಟ್ರ ಕರ್ಣಿಕ ಪರೀಕ್ಷೆಯು ಏನನ್ನು ಪರೀಕ್ಷಿಸುವ ಪರೀಕ್ಷೆಯಾಗಿದೆ ಅಂತಂದರೆ ಆಪ್ಷನ್ ಸಿ ಸೃಜನಶೀಲತೆ, ಮನೋಧೋರಣೆ, ಅಭಿಕ್ಷಮತೆ, ಆಸಕ್ತಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಆಪ್ಷನ್ ಸಿ ಅಭಿಕ್ಷಮತೆ ಅನ್ನುವಂಥದ್ದು. ಈ ಅಭಿಕ್ಷಮತೆಯನ್ನು ನಾವಿಲ್ಲಿ ಕಂಡುಹಿಡಿಯಲಿಕ್ಕೆ ಅಥವಾ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಡೆಟ್ರಾಯಿಟ್ರ ಕರ್ಣಿಕ ಪರೀಕ್ಷೆಯನ್ನು ಇಲ್ಲಿ ನಾವು ಬಳಸ್ತೀವಿ ಅನ್ನುವಂಥದ್ದು. ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.